ಧರ್ಮಸ್ಥಳ ಪ್ರಕರಣದಲ್ಲಿ ಯಾರೆಲ್ಲ ಕ್ಷೇತ್ರಕ್ಕೆ ಮಸಿ ಬಳಿಯುವ ಪ್ರಯತ್ನ ಮಾಡಿದ್ರು, ಷಡ್ಯಂತ್ರ ಮಾಡಿದ್ರು, ಅಪಪ್ರಚಾರ ಮಾಡ್ತಿದ್ದಾರೆ ಅಂಥವರ ವಿರುದ್ಧ ಅವರಿಗೆಲ್ಲ ಕೂಡ ವಿದೇಶಗಳಿಂದ ಫಂಡ್ ಬಂದಿದೆ. ಆ ಫಂಡ್ ಹೇಗೆ ಬಂತು, ಯಾರು ಕಳಿಸಿದ್ರು, ಯಾಕೋಸ್ಕರ ಈ ಕೆಲಸ ಮಾಡ್ತಿದ್ದಾರೆ, ದೇಶದ್ರೋಹದ ಕೆಲಸವನ್ನು ಯಾಕೆ ಮಾಡ್ತಿದ್ದಾರೆ, ಇದೇ ಪ್ರಶ್ನೆಯನ್ನು ಮುಂದಿಟ್ಟು ಸ್ವಾಮೀಜಿಗಳ ಒಂದು ದಂಡು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಭೇಟಿ ಮಾಡಿದೆ. ಅಷ್ಟೇ ಅಲ್ಲ, ಒಂದು ಒತ್ತಾಯ ಈ ಬಗ್ಗೆ ತನಿಖೆ ಆಗಬೇಕು, ಅದು NIA ತನಿಖೆ ಆಗಬೇಕು ಅನ್ನುವಂಥದ್ದು ಸ್ವಾಮೀಜಿಗಳ ಒತ್ತಾಯ ಆಗಿತ್ತು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಬಳಿ ಪಂಚಮಸಾಲಿ ಲಿಂಗಾಯತ ಮಠದ ವಚನಾನಂದ ಸ್ವಾಮೀಜಿ ನೇತೃತ್ವದ ನಿಯೋಗ ಭೇಟಿ ಮಾಡಿ ಒಂದು ಒತ್ತಾಯವನ್ನು ಮಂಡಿಸಿದೆ, ಮನವಿ ಮಾಡಿಕೊಂಡಿದೆ. ಮಂಗಳೂರಿನ ಗುರುಪುರ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ಸೇರಿದಂತೆ ವಿವಿಧ ಪೀಠಗಳ ಒಟ್ಟು 8 ಸ್ವಾಮೀಜಿಗಳು ಭಾಗವಹಿಸಿದ್ದರು. ಈ ಭೇಟಿಯ ಸಂದರ್ಭದಲ್ಲಿ ಧರ್ಮಸ್ಥಳದ ವಿರುದ್ಧ ನಡೆಯುತ್ತಿರುವ ಷಡ್ಯಂತ್ರ ಮತ್ತು ಅಪಪ್ರಚಾರದ ಕುರಿತು ಸುದೀರ್ಘ ಚರ್ಚೆ ನಡೆದಿದೆ. ಇದು ಒಂದು ಕಡೆ. ಮತ್ತೊಂದು ಕಡೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕೂಡ ಮಹತ್ವದ ದಾಖಲೆಗಳನ್ನು ಅಮಿತ್ ಶಾ ಅವರಿಗೆ ಕೊಡುವ ಮೂಲಕ NIA ತನಿಖೆಗೆ ಒತ್ತಾಯಿಸಿದ್ದಾರೆ. ಇಬ್ಬರೂ ಕೂಡ ಕೇಳ್ತಿರುವಂಥದ್ದು, ಸ್ವಾಮೀಜಿಗಳು ಮತ್ತು ಕುಮಾರಸ್ವಾಮಿ ಅವರು, ಕ್ಷೇತ್ರಕ್ಕೆ ಅಪಪ್ರಚಾರ ಮಾಡಲಿಕ್ಕೆ ಷಡ್ಯಂತ್ರ ಮಾಡಿದವರ ತನಿಖೆ ಆಗಬೇಕು, ಯಾರೆಲ್ಲ ಇವರು ಹಿಂದೆ ಇದ್ದಾರೆ, ಸೂತ್ರಧಾರರು ಮತ್ತು ಪಾತ್ರಧಾರರು, ಅವರು ಶಿಕ್ಷೆಗೆ ಒಳಗಾಗಬೇಕು, ಅವರ ತಪ್ಪು ಸರಿಗಳ ಲೆಕ್ಕಾಚಾರ ಆಗಬೇಕು ಅನ್ನುವಂಥದ್ದು ಇಬ್ಬರ ವಾದ. ಇದು ಧರ್ಮಸ್ಥಳ ಪ್ರಕರಣ ಮತ್ತು ಷಡ್ಯಂತ್ರದ ಲೆಕ್ಕ. ಯಾವುದು ನೋಡಿ, ಇದೇ ಪ್ರಕರಣದಲ್ಲಿ ಇನ್ನೊಂದಷ್ಟು ಯೂಟ್ಯೂಬರ್ಸ್ಗಳಿಗೂ ಕೂಡ ಈಗ ವಿಚಾರಣೆ ನಡೆಸ್ತಾ ಇದ್ದಾರೆ. ಕೆಲವರು ಮೇನ್ ಸ್ಟ್ರೀಮ್ ಮಾಧ್ಯಮಗಳಲ್ಲೇ ಬರ್ತಿರೋ ಮಾಹಿತಿಗಳ ಪ್ರಕಾರ ಕೆಲವರು ತಪ್ಪೊಪ್ಕೊಂಡಿದ್ದಾರೆ ಅಂತ ಎಲ್ಲ ಕೂಡ SIT ತನಿಖಾಧಿಕಾರಿಗಳು ಹೇಳೋಕ್ಕಿಂತ ಮುಂಚೆ ಅವರೊಂದು ಜಡ್ಜ್ಮೆಂಟನ್ನು ಕೊಡ್ತಿದ್ದಾರೆ. ಆದರೆ ಇಡೀ ಈ ಪ್ರಕರಣವನ್ನು ಅಸಹಜ ಸಾವುಗಳ ಪ್ರಕರಣ ಅಥವಾ ನೂರಾರು ಸಾವುಗಳ ಏನು ಅನಾಪತ್ತೆ ಮತ್ತೊಂದು ಮಗದೊಂದು ಏನೆಲ್ಲ ಇತ್ತು 1994-95ರಿಂದ 2014 ತನಕದ ಎಲ್ಲ ಪ್ರಕರಣವನ್ನು SITಗೆ ಕೋರ್ಟ್ನ ಆದೇಶದ ಮೇರೆಗೆ ಸರ್ಕಾರ ಕೊಟ್ಟ ಮೇಲೆ, ರಚನೆ ಮಾಡಿದ ಮೇಲೆ ತನಿಖೆ ನಡೆತಿರುವಂತಹ ಸಂದರ್ಭದಲ್ಲಿ ಮತ್ತೊಂದು ತನಿಖಾ ಸಂಸ್ಥೆ, ಅದು ಕೇಂದ್ರದ ತನಿಖಾ ಸಂಸ್ಥೆ ಯಾವಾಗ ಬರುತ್ತೆ, ಈ ಬಗ್ಗೆ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಮ್ಮ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಆ ಪ್ರಕರಣವನ್ನು ಭೇದಿಸೋದಕ್ಕಾಗದಿದ್ದರೆ, ಅವರು ಅಸಮರ್ಥರಾಗಿದ್ದರೆ, ಅಂತಹ ಸಂದರ್ಭಗಳಲ್ಲಿ ಇಲ್ಲಿನ ನಾಯಕರು ಅಥವಾ ಈ ಸರ್ಕಾರವೇ NIAಗೆ ಕೊಡಿ ಅಂತ ಕೇಳಬಹುದು. ಆಗ ಕೇಂದ್ರದ NIA ತನಿಖಾ ತಂಡ ಬರುತ್ತೆ. ಆದರೆ ಇಲ್ಲಿ ಫಂಡ್ ಆಗಿದೆ ವಿದೇಶಗಳಿಂದ ಅನ್ನುವಂತಹ ಏನು ಆರೋಪ ಇದೆ, ಇದು ಕೆಲವರ ಆರೋಪ ಆಗಿತ್ತು. ಆದರೆ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಅಂಥದ್ದೇ ಆರೋಪವನ್ನು ಇವ್ರ ಮೇಲೂ ಕೂಡ ಮಾಡಿದ್ರೆ, ಯಾರೆಲ್ಲ BJP ನಾಯಕರು ದೊಡ್ಡ ದೊಡ್ಡ ರ್ಯಾಲಿಗಳನ್ನು ಮಾಡಿದ್ರು ಅಥವಾ ಯಾತ್ರೆಗಳನ್ನು ಮಾಡಿದ್ರು, ನೂರಾರು ಕಾರುಗಳಲ್ಲಿ ಹೋಗಿದ್ರು, ಅವರಿಗೆಲ್ಲಿಂದ ಬಂತು ಫಂಡ್, ಅದು ಕೂಡ ಹೊರಗಿಂದ ಬಂದಿದೆ ಅನ್ನೋದನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆರೋಪಿಸಿದ್ದಾರೆ. ಅಲ್ಲಿಗೆ ನೋಡಿ, NIA ತನಿಖೆಗೆ ಅಂತ ಬಂದರೆ ಈ ಇಬ್ಬರ ತನಿಖೆಗಳನ್ನು ಕೂಡ ಮಾಡುತ್ತೆ. ಷಡ್ಯಂತ್ರ ಯಾರದ್ದೋ ಸತ್ಯಾಸತ್ಯತೆಯನ್ನು ತನಿಖಾಧಿಕಾರಿಗಳು ಕೊಡಬೇಕಿದೆ. ಇಂತಹ ಸಂದರ್ಭದಲ್ಲಿ ಚರ್ಚೆ ನಡೀತಿದೆ. ಈ ಎಲ್ಲದರ ಮಧ್ಯೆ ನಿಜಕ್ಕೂ ಆಗಬೇಕಾಗಿರುವಂಥದ್ದೇನು ಗೊತ್ತಾ, ಸೌಜನ್ಯ ಹತ್ಯೆ ಮತ್ತು ಆ ದೌರ್ಜನ್ಯದ ಪ್ರಕರಣಕ್ಕೆ ನ್ಯಾಯ ಕೊಡಿಸುವಂತಹ ಪ್ರಕ್ರಿಯೆ ಆಗಬೇಕಿತ್ತು. ಧರ್ಮ ಅಂದ್ರೇನೆ ಒಂದು ಹೆಣ್ಣು, ಒಂದು ತಾಯಿ. ಅಂತಹ ಹೆಣ್ಣಿಗೆ ನ್ಯಾಯ ಕೊಡಿಸದೆ ಹೋದರೆ ಧರ್ಮ ಉಳಿಯೋದಿಲ್ಲ. ಅದು ಎಂಥದ್ದೇ ಧರ್ಮ ಆಗಿರಬಹುದು, ಹೆಣ್ಣಿಗಿಂತ ದೊಡ್ಡ ಧರ್ಮ ಇಲ್ಲ. ಆ ವಿಚಾರಕ್ಕೆ ಬಂದರೆ ಸಂತರು, ಸಾಧುಗಳು ಅವರೆಲ್ಲರೂ ಕೂಡ ಮೊದಲು ಆ ಹೆಣ್ಣಿಗೆ ನ್ಯಾಯ ಸಿಗಬೇಕು ಅಂತ ಪ್ರತಿಪಾದನೆಯನ್ನು ಮಾಡುವ ಜೊತೆಯಲ್ಲಿ ಧರ್ಮವನ್ನು ಉಳಿಸುವಂತಹ ಮತ್ತು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಿಗೆ ಮಸಿ ಬಳಿಯುವಂತಹ ಅದು ಯಾರೇ ಇರಬಹುದು ಅವರ ವಿರುದ್ಧವೂ ಕೂಡ ಯುದ್ಧವನ್ನು ಸಾರಬೇಕಿತ್ತು ಮತ್ತು NIA ಸೇರಿದಂತೆ ಇನ್ನುಳಿದ ತನಿಖಾ ಸಂಸ್ಥೆಗಳಿಗೆ ದೂರು ಕೊಡಬೇಕಿತ್ತು. ಎಲ್ಲ ಒಂದು ಕಡೆ ಈ ಸಾಧು ಸಂತರು ಕೂಡ ಅಂತಹ ಒಂದು ಪ್ರಯತ್ನ ಮಾಡಿರಬಹುದು. NIAಗೆ ಈ ಷಡ್ಯಂತ್ರದ ತನಿಖೆ ಆಗಬೇಕು ಅಂತ ಕೋರುವ ಜೊತೆಯಲ್ಲೇ ಸೌಜನ್ಯಾಗೂ ಕೂಡ ನ್ಯಾಯ ಸಿಗಲೇಬೇಕು ಅಂತ ಹಕ್ಕೊತ್ತಾಯ ಅಥವಾ ಒಂದು ಬೇಡಿಕೆಯನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಮುಂದೆ ಮಂಡಿಸಿ ಬಂದಿರುವಂತಹ ಸಾಧ್ಯತೆಗಳಿರುತ್ತೆ. ಇಡೀ ಪ್ರಕರಣವನ್ನು ನೋಡಿ, ಯಾಕಂದರೆ ಈ ಪ್ರಕರಣದಲ್ಲಿ SIT ರಚನೆ ಆದ ಮೇಲೆ ಯಾರೆಲ್ಲ ಮಾತಾಡ್ತಿದ್ದಾರೆ ಅವರದ್ದು ಒಂದು ಲೆಕ್ಕ. ಆದರೆ ಆ ರಚನೆಗೂ ಮುಂಚೆನೇ ಯಾರೆಲ್ಲ ಕ್ಷೇತ್ರದ ಬಗ್ಗೆ, ಅಲ್ಲಿನ ಸಾವುಗಳ ಬಗ್ಗೆ ಅಥವಾ ನಾಪತ್ತೆ ಪ್ರಕರಣಗಳ ಬಗ್ಗೆ
ಯೂಟ್ಯೂಬ್ಗಳಲ್ಲಿ ಸಾಕಷ್ಟು ಸ್ಟೋರಿಗಳನ್ನು ಮಾಡಿದ್ರು, ಅವರದ್ದು ಬೇರೆ. ಈ SIT ರಚನೆಗೂ ಮುಂಚಿನಿಂದಲೂ ಯಾರೆಲ್ಲ ಮಾತಾಡ್ತಾ ಇದ್ರು ಅವರ ಲೆಕ್ಕವನ್ನೇ ಇದೀಗ ಬಹುಪಾಲು ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಮತ್ತು ಸಾಧು ಸಂತರು NIA ತನಿಖೆಗೆ ಅವರನ್ನು ಒಳಪಡಿಸಿ ಅಂತ ಕೋರ್ತಿರುವಂಥದ್ದು. ಇಡೀ ಪ್ರಕರಣದಲ್ಲಿ ಎಷ್ಟು ಲಾಜಿಕಲ್ಲಿ ನೋಡಿ ನೀವು, ಅಸಹಜ ಸಾವಿನ ಪ್ರಕರಣ, ಚಿನ್ನಯ್ಯನ ಪ್ರಕರಣ ಅಥವಾ ಸುಜಾತಾ ಭಟ್ ಪ್ರಕರಣ ಇವೆಲ್ಲವೂ ಕೂಡ ಓಕೆ, ಒಂದು ಕಡೆ ಇಟ್ಟೇ ಬಿಡೋಣ. ಆದರೆ ಸೌಜನ್ಯ ಪ್ರಕರಣ ನೋಡಿ 12 ವರ್ಷ ಆಗ್ತಾ ಬಂದಿದೆ, ಇನ್ನೂ ಆಕೆಗೆ ನ್ಯಾಯ ಸಿಕ್ಕಿಲ್ಲ. ಅವರ ತಾಯಿ ಬಗ್ಗೆ ಅದೇ ಚಾರಿತ್ರ್ಯಹರಣ ಮಾಡುವಂತಹ ಆರೋಪಗಳು ಕೂಡ ಆಗ್ತಿದ್ದಾವೆ. ಆದರೆ ಮಗಳನ್ನು ಕಳ್ಕೊಂಡಿರುವಂತಹ ಆ ಹೆತ್ತ ಕರುಳು ಯಾವ ರೀತಿ ಒದ್ದಾಡ್ತಿರಬಹುದೋ ಹೆಣ್ಣು ಮಕ್ಕಳಿಗಷ್ಟೇ ಗೊತ್ತಿರುತ್ತೆ, ಗಂಡಸು ಅನ್ನುವಂತಹ ಪ್ರಾಣಿಗೆ ಅದು ಗೊತ್ತಿರೋದಿಲ್ಲ. ಆದಾಗ್ಯೂ ಕೂಡ ಈ ಕಾನೂನಿನ ಚೌಕಟ್ಟಿನ ಮಧ್ಯೆ ತನಿಖಾಧಿಕಾರಿಗಳು ತನಿಖೆ ನಡೆಸ್ತಿರುವಂತಹ ಸಂದರ್ಭದಲ್ಲಿ ನೋಡಿ, ಇಲ್ಲಿ ಸೂಕ್ಷ್ಮವಾಗಿ ನೋಡಿ, ಅಪಪ್ರಚಾರ ಎಂದರೇನು ಮತ್ತು ಷಡ್ಯಂತ್ರ ಎಂದರೇನು. ಒಂದು ಕ್ಷೇತ್ರದಲ್ಲಿ ನೆಲೆ ನಿಂತಹ ದೈವಗಳ ಬಗ್ಗೆ ಅಪಪ್ರಚಾರ ಮಾಡುವಂಥದ್ದು ಧರ್ಮದ್ರೋಹಿಗಳ ಕೆಲಸ. ಆ ಕ್ಷೇತ್ರಕ್ಕೆ ಮಸಿ ಬಳಿಯುವಂತಹ ಪ್ರಯತ್ನ ಮಾಡುವಂಥದ್ದು ಧರ್ಮದ್ರೋಹಿಗಳ ಕೆಲಸ. ಅದು ದೇವರಿಗೆ ಮತ್ತು ಆ ಕ್ಷೇತ್ರಕ್ಕೆ ಅಷ್ಟೇ, ಅದು ಷಡ್ಯಂತ್ರ ಮತ್ತು ಅಪಪ್ರಚಾರ ಆಗತ್ತೆ. ಆದರೆ ಇದುವರೆಗೂ ಕೂಡ ಅಲ್ಲಿ ನೆಲೆ ನಿಂತಹ ದೈವಗಳ ಬಗ್ಗೆ ಯಾವನಾದರೂ ನರಮನುಷ್ಯ ಮಾತಾಡ್ತಾನೆ ಅನ್ನೋದಾದರೆ ಆತ ಒಂದೋ ದೇವರನ್ನು ನಂಬಲ್ಲ ಅಂತ ಅರ್ಥ, ಅಥವಾ ಅವನಿಗೆ ಧರ್ಮದ ಮೇಲೆ ಯಾವುದೇ ರೀತಿಯಾದಂತಹ ಭಯ ಭಕ್ತಿ ಇಲ್ಲ ಅಂತ ಅರ್ಥ. ಆ ಎರಡೂ ಇಲ್ಲದೆ ಇರುವಂಥವ್ರು ಅಂಥ ಕೆಲಸ ಮಾಡ್ತಿರ್ತಾರೆ. ಅದು ಯಾರೇ ಇರಬಹುದು, ದೇವರನ್ನು ಅಥವಾ ಆ ಕ್ಷೇತ್ರವನ್ನು ಅಪಪ್ರಚಾರ ಕೀಡು ಮಾಡುವಂಥವರಿಗೆ ಶಿಕ್ಷೆ ಆಗಬೇಕು. ಆದರೆ ಆ ಕ್ಷೇತ್ರದ ಒಳಗಡೆ ಇರುವಂತಹ ಮತ್ತು ಆ ಕ್ಷೇತ್ರದಲ್ಲಿರುವಂತಹ ಯಾರಾದರೂ ಇಂತಹ ಆರೋಪಗಳನ್ನು ಒತ್ತಿದ್ರೆ ಅವರ ವಿಚಾರವಾಗಿ ಮಾತಾಡುವಂಥದ್ದು ತಪ್ಪಲ್ಲ. ಆದರೆ ಇಲ್ಲಿ ಸಾಧು ಸಂತರೂ ಕೂಡ ಒಂದು ದಂಡು ಕಟ್ಕೊಂಡೋಗಿ ಏನು ಒಂದು ಹಕ್ಕೊತ್ತಾಯ ಮಂಡಿಸಿದ್ದಾರೆ ಕೇಂದ್ರ ಗೃಹ ಸಚಿವರ ಮುಂದೆ. ಅವರು ಕೂಡ ಈಗ ಸ್ಪಷ್ಟವಾಗಿ ಹೇಳಬೇಕಾಗತ್ತೆ, ನಾವು ಸೌಜನ್ಯ ಪರವಾಗೂ ನಿಂತಿದ್ದೀವಿ, ಅದೇ ರೀತಿ ಈ ಕ್ಷೇತ್ರಕ್ಕೆ ಮತ್ತು ದೇವತೆಗಳಿಗೆ ಮತ್ತು ದೈವಗಳಿಗೆ ಅಪಪ್ರಚಾರ ಮಾಡುವವರ ವಿರುದ್ಧ ನಮ್ಮ ಯುದ್ಧ ಅಂತ ಹೇಳಬೇಕಾಗತ್ತೆ. ಅದೇ ಕೆಲಸವನ್ನು ಆ ಮಹಾನ್ ಸಾಧು ಸಂತರು ಕೂಡ ಮಾಡಿರಬಹುದು. ಆದರೆ ಒಂದಂತೂ ಪಕ್ಕ, ಸೌಜನ್ಯ ಪ್ರಕರಣ ದಿನದಿಂದ ದಿನಕ್ಕೆ ಗಟ್ಟಿಯಾಗ್ತಾ ಹೋಗ್ತಿದೆ. ಆ ಹೆಣ್ಮಗಳಿಗೆ, ಆ ಸಹೋದರಿಗೆ ಈಗಲಾದರೂ ಒಂದು ನ್ಯಾಯ ಸಿಗುತ್ತೆ ಅನ್ನುವಂತಹ ಒಂದು ಕ್ಲಾರಿಟಿ ಜನಕ್ಕೂ ಕೂಡ ಬರ್ತಿದೆ. ಯಾಕಂದರೆ SIT ತನಿಖಾಧಿಕಾರಿಗಳು ಹಂತ ಹಂತವಾಗಿ ನೋಡಿ, ಅನುಚೇತ್ ಅವರು ಬಂದ ಮೇಲೆ ಇಷ್ಟೇ ಅಲ್ಲ, ಇನ್ನೂ ಇದೆ, ಇನ್ನೂ ಪ್ರಮುಖರನ್ನು ಕರೆಸಿ ವಿಚಾರಿಸುವಂತಹ ಕ್ಷಣಗಳು, ದಿನಗಳು ದೂರ ಇಲ್ಲ, ಆದಷ್ಟು ಬೇಗ ಆಗತ್ತೆ. ಆದರೆ ಈ ನೆಲದ ಕಾನೂನಿಗೆ, ಈ ನೆಲದ ಸಂವಿಧಾನಕ್ಕೆ ನಾವು ಬದ್ಧರಾಗಿರಬೇಕು ಮತ್ತು ಅದನ್ನು ಮೀರಿ ಮಾತಾಡುವಂಥದ್ದಾಗಲಿ, ಅದನ್ನು ಮೀರಿ ಎಮೋಷ್ನಲಿ ಮತ್ತೇನೋ ಮಾಡುವಂಥದ್ದಾಗಲಿ ತಪ್ಪು. ಬೇರೆ ಮೇನ್ ಸ್ಟ್ರೀಮ್ ಮಾಧ್ಯಮಗಳಿಗೂ ಅಥವಾ ಜನಸಾಮಾನ್ಯರಿಗೂ ಅಥವಾ ಇನ್ನುಳಿದಂತಹ ಸತ್ಯದ ಪರ ನಿಂತಿರುವಂತಹ, ನ್ಯಾಯದ ಪರ ನಿಂತಿರುವಂತಹ ಜನಕ್ಕೂ ವ್ಯತ್ಯಾಸ ಇಲ್ದಂಗೆ ಆಗುತ್ತೆ. ಆ ಕಾರಣಕ್ಕೋಸ್ಕರನೇ ನಾಗರಿಕರಾಗಿ ವರ್ತಿಸಬೇಕಾಗತ್ತೆ, ಈ ನೆಲದ ಕಾನೂನುಗಳನ್ನು ಪಾಲಿಸಬೇಕಾಗತ್ತೆ. ಒಂದಂತೂ ಸತ್ಯ, ಸೌಜನ್ಯಗೆ ನ್ಯಾಯ ಸಿಗುತ್ತೆ. ಸಾಧ್ಯವಾದರೆ ಕೇಂದ್ರ ಸರ್ಕಾರವೂ ಕೂಡ ಈ ಹೆಣ್ಣುಮಗಳ ಪರವಾಗಿ ಬಂದು ನಿಲ್ಲುವಂತಹ ಕ್ಷಣ ದೂರ ಇಲ್ಲ. ಸತ್ಯಮೇವ ಜಯತೆ.